ಅಂದರೆ ಇವತ್ತು ಮೊಬೈಲ್ ಬಂದು ಏನಾಗಿದೆ ಅಂದರೆ ಅಡುಗೆ ಮನೆಗೂ ಲಿವಿಂಗ್ಗೂ 8 ಅಡಿ ದೂರ ಇರುತ್ತೆ. ಹೌದು, ಕೂಗಿದ್ರೆ ಕೇಳಿಸುತ್ತೆ ಅವ್ರಿಗೆ, ಊಟಕ್ಕೆ ಬನ್ನಿ ಅಂತ ಮೆಸೇಜ್ ಮಾಡ್ತಾರೆ, ಹೌದು ಸರ್, ಅಡುಗೆ ರೆಡಿ ಅಂತ. ಅಂದರೆ ಮಾತೇ ಆಡಲ್ಲ ನಾವು, ಮಾತು ಕಡಿಮೆ ಆಗ್ಬಿಟ್ಟಿದೆ. ಹೌದು, ಯಾವಾಗ ಮಾತು ಕಡಿಮೆ ಆಗುತ್ತೆ ಮನೆಯವ್ರ ಜೊತೆ ಸಂಪರ್ಕಗಳು ಕಮ್ಮಿ ಆಗುತ್ತೆ. ಹೌದು. ನಿಮ್ಮ ಮಗಳು ಅವಳು ಒಂಟಿ ಆಗ್ತಾಳೆ. ಅಪ್ಪ 12 ಗಂಟೆ ಬಂದು ಮಲಗ್ತಾನೆ, ಅಮ್ಮ ಬೇರೆ ಬ್ಯುಸಿ ಇರ್ತಾರೆ, ಬೇರೆ ಸೋದರೆಲ್ಲ ಬೇರೆ ಕಡೆ ಬ್ಯುಸಿ ಇರ್ತಾರೆ. ಈಗ ಒಂಟಿ ಆಗ್ತಾಳಲ್ಲ, ಯಾವಾಗ ಅವಳು ಏಕಾಂಗಿ ಆಗ್ತಾಳೆ, ಆ ಒಂಟಿತನವನ್ನು ಬಳಸ್ಕೊಳ್ಳೋದಕ್ಕೆ ಅಂತಲೇ ಒಂದು ಗುಂಪಿರುತ್ತೆ, ಅವರು ಬಳಸ್ಕೋತಾರೆ ಅದನ್ನು. ಆವಾಗ ಇವೆಲ್ಲ ತಪ್ಪುಗಳು ನಡೆಯುತ್ತೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ಮನೆಯಲ್ಲಿ ನೀವು ಎಷ್ಟೇ ಬ್ಯುಸಿ ಇರಿ, ಮಕ್ಕಳ ಜೊತೆ ಸ್ವಲ್ಪ ಸಮಯ ಸ್ವಲ್ಪ ಸಮಯ ಕೊಡಿ ಮಕ್ಕಳಿಗೆ. ಮಕ್ಕಳ ಜೊತೆ ಬೆರೀರಿ, ಸಂಜೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ, ಸಂಡೇ ಅವ್ರ ಜೊತೆ ಸ್ಪೆಂಡ್ ಮಾಡಿ, ಜಾಲಿಯಾಗಿರಿ. ಮಗಳು ಒಂದು ಗೆರೆ ದಾಟಿ ಈಚೆ ಬನ್ನಿ, ಏನು ಮಗಳೇ ಯಾರಾದ್ರೂ ನಿಂಗೆ ಕಾಳು ಹಾಕ್ತಿದಾರ ಕೇಳಿ, ತಪ್ಪೇನಿಲ್ಲ. ಅಯ್ಯೋ ನನ್ನ ಮಗಳ ಹತ್ರ ಇದೆಲ್ಲ ಬಳಸ್ಬೋದಾ? ಇಲ್ಲ, ಮಾಡಿ ನೀವು. ಮಗಳಿಗೆ ಏನಾಗತ್ತೆ, ಓ ಅಪ್ಪ ಏನಪ್ಪ ಸೋಷಿಯಲ್ ಆಗಿ ನನ್ನ ಜೊತೆ ಕೇಳಿದೆ, ಹೌದಪ್ಪ ಆ ಶ್ರೀಕಾಂತ್ ಅನ್ನೋನೊಬ್ಬ ಲೈನ್ ಆಗ್ತಿದ್ದಾನೆ 2 ತಿಂಗಳಿಂದ, ಹೌದಾ ಇಲ್ಲಿ ಫೋಟೋ ತೋರಿಸು ಅಂತಾನೆ. ಫೋಟೋ ತೋರಿಸು, ಅದು ತೋರಿಸು, ಒಂದ್ಸಲ ಕರ್ಸು ಮಾತಾಡೋಣ.